ಈ 4 ಮಾತು ಯಾವತ್ತೇ ಆಗಲಿ ನಿಮ್ಮ ತಾಯಿಗೆ ಹೇಳಕ್ಕೆ ಹೋಗ್ಬೇಡಿ. ಇವತ್ತೇನಾದ್ರೂ ನಿಮ್ಮ ತಾಯಿ ನಿಮ್ಮ ಬಳಿ ಇದ್ರೆ ನಿಮ್ಮಂತ ಅದೃಷ್ಟವಂತರು ಯಾರೂ ಇಲ್ಲ. ಈ 4 ಮಾತು ನೀವೇನಾದ್ರೂ ನಿಮ್ಮ ತಾಯಿಗೆ ಹೇಳಿದ್ರೆ ನಿಮ್ಮಂತ ಪಾಪಿಗಳು ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ಮೊದಲನೇ ಮಾತು, ನೀನ್ ನನ್ಗೋಸ್ಕರ ಏನ್ ಮಾಡಿದ್ಯಾ ಅಂತ ಹೇಳ್ತಾರೆ. ಡೆಲಿವರಿ ಆಗುವಂತ ಟೈಮಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಗೊತ್ತಿದ್ರೇನು ಅವರ ಪ್ರಾಣನ ಒತ್ತೆ ಇಕ್ಕಿ ನಿಮ್ಗೆ ಜೀವ ಕೊಡ್ತಾರಲ್ಲ, ಅವ್ರ ಹತ್ರ ಹೋಗಿ ನೀವು ನನ್ಗೋಸ್ಕರ ಏನ್ ಮಾಡಿದೀಯಾ ಅಂದ್ರೆ ಅದು ನ್ಯಾಯನ? ಎರಡನೇದು, ನಿನ್ಗೇನು ಗೊತ್ತಿಲ್ಲ ಅಂತ ಅಂತಾರೆ. ಇವತ್ತು ನೀವು ನಡೆಯೋದಾಗಿರ್ಲಿ, ಮಾತಾಡೋದಾಗಿರ್ಲಿ, ಊಟ ತಿನ್ನೋದಾಗಿರ್ಲಿ, ಪ್ರತಿಯೊಂದು ಅವರೇ ಕಲ್ಸ್ಕೊಟ್ಟಿರೋದು. ಸೂರ್ಯಂಗೆ ಬೆಳಕು ಕೊಡಕ್ಕೆ ಬರಲ್ಲ ಅನ್ನೋ ರೀತಿ ಹೇಳ್ದಂಗೆ ಇವತ್ತು ಅವ್ರಿಗೆ ಟೆಕ್ನಾಲಜಿ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನೀವು ಕಷ್ಟದ ಪರಿಸ್ಥಿತಿಲಿ ಇದ್ರೆ ಮೊದಲು ಅರ್ಥ ಮಾಡ್ಕೊಳೋದೆ ಅವರು. ಮೂರನೇದು, ಅವ್ರು ಏನಕ್ಕೆ ನಿಮ್ಗೆ ಯಾವಾಗ್ಲೂ ಬುದ್ಧಿ ಹೇಳ್ತಾರೆ ಅಂತಂದ್ರೆ, ಎಲ್ಲಿ ನೀವು ಅಪ್ಪಿತಪ್ಪಿ ತಪ್ಪು ದಾರಿ ಹಿಡಿತೀರಾ, ತಪ್ಪು ದಾರಿಲಿ ಹೋಗ್ತೀರಾ ಅನ್ನೋ ಭಯ ಅವ್ರಿಗೆ ಕಾಡ್ತಿರುತ್ತೆ. ನೀವು ಒಳ್ಳೆ ದಾರಿಲಿ ಹೋಗ್ಲಿ ಅಂತ ಅವ್ರು ಯಾವಾಗ್ಲೂ ಬುದ್ಧಿ ಹೇಳ್ತಿರ್ತಾರೆ. ನಾಲ್ಕನೇದು, ನನ್ನ ಜೀವನದಲ್ಲಿ ನೀನ್ ತಲೆ ಹಾಕ್ಬೇಡ ಅಂತ ಹೇಳ್ತಾರೆ. ನೋಡಿ, ತಾಯಿಗೆ ಮಕ್ಕಳೇ ಪ್ರಪಂಚ ಆಗಿರ್ತಾರೆ. ಮಕ್ಕಳು ಬಿಟ್ಟು ಅವ್ರಿಗೆ ಏನು ಬೇಕಾಗಿರಲ್ಲ. ಅವ್ರು ಈ ಪ್ರಪಂಚದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ದಿರಾ ನಿಸ್ವಾರ್ಥ ಪ್ರೀತಿ ಮಾಡ್ತಾರೆ. ನೀವೇನಾದ್ರು ನಿಮ್ಮ ತಾಯಿನ ಇಷ್ಟಪಡ್ತೀರಾ ಅಂತ ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಅಮ್ಮ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಮರಿದಿರ ಶೇರ್ ಮಾಡಿ. ಥ್ಯಾಂಕ್ ಯು.